ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವ್ಲಾಗ್ ವರ್ಲ್ಡ್ ವಿತ್ ಅಶ್ವಿನಿ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಸೊ ಇವತ್ತಿನ ಸ್ಪೆಷಲ್ ಏನು ಅಂತ ಅಂದರೆ ನಾವು ಹೋಗ್ತಾ ಇದ್ದೀವಿ ಒಂದು ಏಷ್ಯನ್ ರೆಸ್ಟೋರೆಂಟ್. ಸೊ ಈ ರೆಸ್ಟೋರೆಂಟಲ್ಲಿ ಬೊಫೆ ಐಟಮ್ಸ್ ಇರುತ್ತೆ. ಸೊ ಬೊಫೆಯಲ್ಲಿ ಏನೇನೆಲ್ಲ ಇದೆ, ಏನೆಲ್ಲ ಡಿಶಸ್ನ ನಾವು ಟ್ರೈ ಮಾಡ್ತೀವಿ ಅನ್ನೋದು ನಿಮಗೆ ತೋರಿಸ್ತೀನಿ. ಸೊ ವೇಟ್ ಆ್ಯಂಡ್ ವಾಚ್ ವ್ಲಾಗ್ನ ಫುಲ್ ಎಂಡ್ ತನಕ ನೋಡಿ. ಎಲ್ಲ ಡಿಶಸ್ನ ನಾವು ಟ್ರೈ ಮಾಡ್ತಾ ಇದ್ದೀವಿ. ಇಟ್ಸ್ ಗೋಯಿಂಗ್ ಟು ಬಿ ವೆರಿ ಇಂಟ್ರೆಸ್ಟಿಂಗ್ ವ್ಲಾಗ್ ಅಂತ ಹೇಳ್ತೀನಿ. ಸೊ ಬನ್ನಿ, ಹೇಗಿದೆ ರೆಸ್ಟೋರೆಂಟ್ ಮತ್ತೆ ಎಲ್ಲಿದೆ ಅನ್ನೋದು ಕೂಡ ನಿಮಗೆ ತೋರಿಸ್ತೀನಿ. ಬನ್ನಿ. ನಾವು ಇವಾಗ ಬೊಫೆ ಐಟಮ್ ಟ್ರೈ ಮಾಡೋದಕ್ಕೆ ಬಂದಿದ್ದೀವಿ. ಏನೇನೆಲ್ಲ ಇದೆ ಬೊಫೆ ಡಿಶ್ ಮತ್ತೆ ಎಷ್ಟು ಕಾಸ್ಟ್ ಆಗುತ್ತೆ ಪರ್ ಪರ್ಸನ್ಗೆ ಅಂತ ನೋಡೋಣ. ಸೊ ಯಾವೆಲ್ಲ ಐಟಮ್ಸ್ ಇದೆ ಅಂತ ನೋಡೋಣ. ಏನಂತ ನಿಮ್ಮ ಕಡೆ ಸಾಕ್ತಾನೆ ನಮಗೆ ಬೊಫೆ ಐಟಮ್ಸ್ ಸ್ಟಾಲ್ಸ್ ನಾವು ಈ ಥರ ನೋಡ್ತಾ ಹೋಗ್ಬೋದು. ಸೊ ಬೊಫೆ ಐಟಮ್ಸ್ನ ಫಸ್ಟ್ ಟ್ರೈ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ನಾವು ಪ್ಲೇಸ್ನ ರಿಸರ್ವ್ ಮಾಡಬೇಕಾಗುತ್ತೆ. ಸೊ ಒನ್ಸ್ ನಮಗೆ ಪ್ಲೇಸ್ನ ರಿಸರ್ವ್ ಮಾಡಿಕೊಂಡ್ರೆ ನಾವು ಸ್ಲೋಲಿ ಎಲ್ಲ ಥರನ ಡಿಶಸ್ನ ನಾವು ಟ್ರೈ ಮಾಡ್ತಾ ಹೋಗ್ಬೋದು ಅಂತ ಹೇಳ್ತೀನಿ. ಸೊ ಇವಾಗ ನಾವು ಬೊಫೆ ಐಟಮ್ಸ್ನ ಟ್ರೈ ಮಾಡೋಣ ಒನ್ಸ್ ನಮ್ಮ ಪ್ಲೇಸ್ ರಿಸರ್ವ್ ಆಗಿದೆ. ಹಾಗೆ ಯಾವ್ದೆಲ್ಲ ಡಿಶಸ್ ಇದೆ ಅಂತ ನೋಡ್ತಾ ಹೋಗೋಣ ಬನ್ನಿ. ವಿಡಿಯೋ ಅಂತೂ ಕೊನೆ ತನಕ ನೋಡಿ ಅಂತ ಅಂತೀನಿ. ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾವ ತರ ಎಲ್ಲ ಫುಡ್ಸ್ ನಾವು ಟ್ರೈ ಮಾಡಿದೀವಿ ಅಂತ ನೀವು ಕೂಡ ನೋಡ್ಬೋದು. ಹಾಗೆ ಫಸ್ಟ್ಗೆ ನಾವು ಟ್ರೈ ಮಾಡಿದ್ವಿ ಸುಶಿ. ಸೊ ಇಲ್ಲಿ ವೆರೈಟೀಸ್ ಆಫ್ ಸುಶಿ ಸಿಗುತ್ತೆ. ಲೈಕ್ ಪ್ರಾನ್ಸ್ ಜೊತೆ ವೆಜಿಟೇರಿಯನ್ ಅಲ್ಲಿ ಅವಕಾಡೋ ಹಾಕಿರ್ತಾರೆ. ಹಾಗೆ ಫಿಶ್ ಇರುತ್ತೆ, ಇನ್ಕ್ಲೂಡಿಂಗ್ ಫಿಶ್ ಇರುತ್ತೆ. ಫ್ರೈಡ್ ಸುಶಿ ಕೂಡ ಇರುತ್ತೆ. ಸುಶಿ ಜೊತೆಗೆ ಟ್ರೈ ಮಾಡೋದಕ್ಕೆ ಈ ತರ ಜಿಂಜರ್ ಇರುತ್ತೆ, ಜಿಂಜರ್ ಸ್ಲೈಸ್, ಮತ್ತೆ ಇದು ವಸಾಬಿ. ಸೊ ವಸಾಬಿ ವಿಲ್ ಬಿ ವೆರಿ ಸ್ಪೈಸಿ. ನಾನು ಅದನ್ನ ಟ್ರೈ ಮಾಡಲಿಲ್ಲ. ಸೊ ಈ ತರ ವೆರೈಟೀಸ್ ಆಫ್ ಸಾಸಸ್ ಕೂಡ ಇಟ್ಟಿರ್ತಾರೆ. ಸುಶಿಗೆ ಮೇನ್ ಆಗಿ ಸೂಟ್ ಆಗೋದು ಸೋಯಾ ಸಾಸ್. ಸೊ ನಾನು ಸೋಯಾ ಸಾಸ್ನ ಟ್ರೈ ಮಾಡ್ತಾ ಇದ್ದೀನಿ ಅದ್ರ ಜೊತೆ. ಹಾಗೆ ಇದು ರೆಡ್ ಚಿಲ್ಲಿ ಸಾಸ್ ಕೂಡ ಇರುತ್ತೆ. ಸೊ ರೆಡ್ ಚಿಲ್ಲಿ ಸಾಸ್ ಸುಶಿ ಜೊತೆಗೆ ನನಗೆ ಟೇಸ್ಟ್ ಅನ್ಸುತ್ತೆ, ಬಿಕಾಸ್ ಆಫ್ ಸುಶಿ ಬ್ಲ್ಯಾಂಡ್ ಟೇಸ್ಟ್ ಇರೋ ಕಾರಣ. ಹಾಗೆ ಇಲ್ಲಿ ನಾವು ವೆರೈಟೀಸ್ ಆಫ್ ಫ್ರೈಸ್ ನ ನೋಡ್ಬೋದು. ಫ್ರೈಸ್ ಅಲ್ಲಿ ನಮಗೆ ಲೈಕ್ ಚೀಸ್ ಫ್ರೈಸ್ ಇರುತ್ತೆ, ಆನಿಯನ್ ರಿಂಗ್ಸ್ ಇರುತ್ತೆ, ಫ್ರೆಂಚ್ ಫ್ರೈಸ್ ಕೂಡ ಇರುತ್ತೆ. ಚಿಕನ್ ನಲ್ಲೂ ಕೂಡ ಫ್ರೈಸ್ ನ ಮಾಡ್ಬಿಟ್ಟು ಇಟ್ಟಿರ್ತಾರೆ. ಪ್ರಾನ್ಸ್ ಫ್ರೈ ಇರುತ್ತೆ. ಸೊ ಈ ತರ ಎಲ್ಲ ನಗೆಟ್ಸ್ ಕೂಡ ಇರುತ್ತೆ. ವೆರೈಟೀಸ್ ಆಫ್ ಫ್ರೈಸ್ ನ ನಾವು ಟ್ರೈ ಮಾಡಬಹುದು. ಇದು ಬಂದ್ಬಿಟ್ಟು ಜಸ್ಟ್ ಸ್ಟಾರ್ಟರ್ಸ್ ಅಲ್ಲಿ ನಾವು ಈ ತರ ಎಲ್ಲಾ ತರ ಫ್ರೈಡ್ ಐಟಮ್ಸ್ ನ ನಾವು ಟ್ರೈ ಮಾಡಬಹುದು ಅಂತ ಹೇಳ್ತೀನಿ. ಬಹಳನೇ ಟೇಸ್ಟಿ ಆಗಿರುತ್ತೆ. ಮೆನು ಕಾಸ್ಟ್ ಬಂದ್ಬಿಟ್ಟು, ಈ ಬೊಫೆ ಕಾಸ್ಟ್ ಬಂದ್ಬಿಟ್ಟು €16 ಅಡಲ್ಟ್ಸಿಗಾಗಿರುತ್ತೆ. ಹಾಗೆ ಮಕ್ಕಳಿಗೆ €8 ಆಗಿರುತ್ತೆ, ಕಿಡ್ಸಿಗೆ ಕೂಡ. ಸೊ ಅವರು ಕೂಡ ಇದರಲ್ಲಿ ಇನ್ಕ್ಲೂಡಿಂಗ್ ಎಷ್ಟಾದ್ರೂ ವೆರೈಟೀಸ್ ನ ಟ್ರೈ ಮಾಡಬಹುದು ಅಂತ ಹೇಳ್ತೀನಿ. ಇಷ್ಟೆಲ್ಲ ಡಿಶಸ್ ನಾವು ಟ್ರೈ ಮಾಡ್ಬೋದು ಇವಾಗ. ಸೊ ಬನ್ನಿ, ಫಸ್ಟಿಗೆ ನಾನು ಟ್ರೈ ಮಾಡ್ತಾ ಇದ್ದೀನಿ ಸುಶಿ. ಸ್ಪ್ರಿಂಗ್ ರೋಲ್. ಸೊ ನಾನು
ಇವಾಗ ಚಿಕನ್ ಲೆಗ್ ಪೀಸ್ನ ಟ್ರೈ ಮಾಡ್ತಾ ಇದ್ದೀನಿ. ಚೀಸ್ ಬಾಲ್ ಇದು. ಇದು ಗಾರ್ನಿಯಲ್ ಮತ್ತು ಗಾರ್ನಿಯಲ್ ಪ್ರಾನ್ಸ್ ರೈಸ್. ಹಲೋ, ಇವತ್ತು ನಾವೊಂದು ಚೈನೀಸ್ ಮತ್ತೆ ಮಂಗೋಲಿಯನ್ ರೆಸ್ಟೋರೆಂಟ್. ಇದು ಬೇಸಿಕಲಿ ಬುಫೆ ಸಿಸ್ಟಮ್ಸ್. ಸೊ ಬುಫೆ ಸಿಸ್ಟಮ್ ಅಲ್ಲಿ ಎಲ್ಲ ನಮಗೆ ಫ್ರೈಡ್ ಐಟಮ್ಸ್ ಇರುತ್ತೆ, ಆಮೇಲೆ ಮೆನಿ ಟೈಪ್ಸ್ ಆಫ್ ಮೀಟ್ ಐಟಮ್ಸ್ ಇರುತ್ತೆ, ಆಮೇಲೆ ಚಿಕನ್, ಪ್ರಾನ್ಸ್, ಮೀಟ್, ಲ್ಯಾಮ್ ಅವೆಲ್ಲ ಮಿಕ್ಸ್ ಇರುತ್ತೆ. ಅದಾದ ಮೇಲೆ ಅದ್ರ ಜೊತೆ ನಿಮಗೆ ಸುಶಿ ಐಟಮ್ಸ್ ಇದೆ, ಸಿಕ್ಕಾಪಟ್ಟೆ ಸುಶಿ ಐಟಮ್ಸ್ ಇದೆ, ಇಲ್ಲಿ ನೋಡ್ಬೋದು ನೀವು. ಮತ್ತೆ ಸೂಪ್ ಇದೆ, ಹಾಗೆ ಐಸ್ ಕ್ರೀಮ್ಸ್ ಇದೆ, ಡೆಸರ್ಟ್ಸ್ ಇದೆ, ಆಮೇಲೆ ಚಾಕ್ಲೇಟ್ ಐಟಮ್ಸ್ ಇದೆ. ಸೊ ಮಕ್ಕಳಿಗೂ ಸಿಕ್ಕಾಪಟ್ಟೆ ಒಳ್ಳೆ ಐಟಮ್ಸ್ ಸಿಗುತ್ತೆ, ಹಾಗಾಗಿ ಮತ್ತೆ ನೀವು ಎಂಜಾಯ್ ಮಾಡ್ಬೋದು, ತೃಪ್ತಿಯಾಗಿ ತಿನ್ಬೋದು. ಹಾಗೆ ಇದು ಬಂದ್ಬಿಟ್ಟು ಸೆಕೆಂಡ್ ರೌಂಡ್. ನಾವು ಸೆಕೆಂಡ್ ರೌಂಡ್ ಅಲ್ಲಿ ಏನೆಲ್ಲ ಟ್ರೈ ಮಾಡ್ಬೋದು ಅಂತ ಅಂದ್ರೆ ಎಲ್ಲಾ ಟೈಪ್ಸ್ ಆಫ್ ಚಿಕನ್ ಮತ್ತೆ ಪ್ರಾನ್ಸ್ ಮತ್ತೆ ಬೇರೆ ಮೀಟಿನ ಕರಿ ಕೂಡ ಇರುತ್ತೆ. ಸೊ ಈ ತರ ನಾವು ಥಾಯ್ ಕರಿ, ನೂಡಲ್ಸ್, ಫ್ರೈಡ್ ರೈಸ್, ಹಾಗೆ ಫ್ರೈಡ್ ವೆಜಿಟೇಬಲ್ಸ್, ಗ್ರಿಲ್ಡ್ ವೆಜಿಟೇಬಲ್ಸ್ ಕೂಡ ಇಲ್ಲಿ ನಾವು ಟ್ರೈ ಮಾಡ್ಬೋದು. ಆಲ್ಮೋಸ್ಟ್ ಎಲ್ಲ ಸ್ಟಾರ್ಟರ್ಸ್ನ ನಾವು ಟ್ರೈ ಮಾಡಿರೋ ಕಾರಣ ನಮಗೆ ಹೆವಿ ಆಗಿಬಿಡುತ್ತೆ ಆಮೇಲೆ ನೂಡಲ್ಸ್ ಮತ್ತು ರೈಸ್ ಅಲ್ಲಿ ತೊಗೊಳೋದಕ್ಕೆ. ಬಟ್ ಎಸ್, ವಿ ಕ್ಯಾನ್ ಟ್ರೈ ಇನ್ ಎ ಸ್ಮಾಲ್ ಅಮೌಂಟ್ ಅಲ್ಲಿ ಅಂತ ಹೇಳ್ತೀನಿ. ಈ ಥರ ವೆಜಿಟೇಬಲ್ ಫ್ರೈ ಮಾಡಿರೋ ವೆಜಿಟೇಬಲ್ಸ್, ಗ್ರಿಲ್ ಮಾಡಿರೋ ವೆಜಿಟೇಬಲ್ಸ್, ಪೊಟ್ಯಾಟೋಸ್ ಕೂಡ ಇರುತ್ತೆ. ಆಲ್ ಟೈಪ್ಸ್ ಆಫ್ ಲೈಕ್ ಏಷ್ಯನ್ ಕರೀಸ್, ಮಂಗೋಲಿಯನ್ ಡಿಶಸ್ನ ನಾವು ಇಲ್ಲಿ ನೋಡ್ಬೋದು ಯಾವ ಥರ ಇರುತ್ತೆ ಅಂತ. ಸೊ ಭಾಳ ಟೇಸ್ಟಿ ಇರುತ್ತೆ. ಒನ್ಸ್ ಇನ್ ಎ ಇಯರ್ ಇಲ್ಲ ಇಯರಲ್ಲಿ ಟ್ವೈಸ್ನ ನಾವು ಈ ರೆಸ್ಟೋರೆಂಟ್ ವಿಸಿಟ್ ಮಾಡ್ತೀವಿ. ಭಾಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಟ್ರೈ ಮಾಡೋದಕ್ಕೆ. ಆಲ್ ಟೈಪ್ಸ್ ಆಫ್ ಫುಡ್ ಒನ್ ಅಟ್ ಎ ಟೈಮ್ ಅಂತ ಹೇಳ್ತೀನಿ. ಹಾಗೆ ಇಲ್ಲಿ ರಾ ವೆಜಿಟೇಬಲ್ಸ್ ಕೂಡ ಇಟ್ಟಿರ್ತಾರೆ, ಬಿಕಾಸ್ ಈ ವೆಜಿಟೇಬಲ್ಸ್ ನ ನಾವು ನಮ್ಗೆ ಯಾವ್ದೆಲ್ಲ ಮೀಟ್ ಜೊತೆಗೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಗ್ರಿಲ್ ಮಾಡೋದಕ್ಕೆ ಕೊಡ್ಬೋದು. ಹಾಗೆ ಡೆಸರ್ಟ್ ಅಲ್ಲಿ ವೆರೈಟೀಸ್ ಆಫ್ ಡೆಸರ್ಟ್ಸ್, ಫ್ರೂಟ್ಸ್ ಕೂಡ ಇಟ್ಟಿರ್ತಾರೆ. ಐಸ್ ಕ್ರೀಮ್ಸ್ ಕೂಡ ಇರುತ್ತೆ. ಡೆಸರ್ಟ್ ಅಲ್ಲಿ ಏನ್ ನಾವು ಟ್ರೈ ಮಾಡ್ಬೋದು ಅಂದ್ರೆ ಟೈಪ್ಸ್ ಆಫ್ ಕೇಕ್ಸ್, ಡೋನಟ್ಸ್ ಮತ್ತೆ ಈ ತರ ಎಲ್ಲಾ ತರ ಕೇಕ್ಸ್ ಡೆಸರ್ಟ್ಸ್ ಅಲ್ಲಿ ಇರುತ್ತೆ. ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಲಾಸ್ಟ್ಗೆ ನಾವು ಡೆಸರ್ಟ್ಸ್ ನ ಟ್ರೈ ಮಾಡಿದ್ವಿ. ಸೊ ಮಕ್ಳಿಗೆ ಕೂಡ ಅಂತೂ ಬಹಳನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಚಾಕ್ಲೇಟ್ಸ್, ಪೇಸ್ಟ್ರೀಸ್, ಕೇಕ್ಸ್, ಕೇಕ್ ರೋಲ್ಸ್, ಡೋನಟ್ಸ್ ಕೂಡ ಈ ತರ ಇಟ್ಟಿರೋ ಕಾರಣ ಬಹಳನೇ ಕ್ರೇವಿಂಗ್ಸ್ ಆಗಿರುತ್ತೆ, ತಿನ್ನೋದಕ್ಕೆ ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಹೇಳ್ತೀನಿ. We really enjoyed our lunch at this buffet restaurant. ನೋಡ್ತಾ ಇದ್ದೀರಲ್ಲ ಎಷ್ಟು ವೆರೈಟೀಸ್ ಆಫ್ ಕೇಕ್ಸ್ ಮತ್ತೆ ಪೇಸ್ಟ್ರೀಸ್, ಬ್ರೌನಿ ಈ ತರ ಎಲ್ಲ ಇಟ್ಟಿದ್ದಾರೆ. ಸೊ ಯಾವ್ದೆಲ್ಲ ಬೇಕು ಅದನ್ನೆಲ್ಲ ಅನ್ಲಿಮಿಟೆಡ್ನ ನಾವು ಟ್ರೈ ಮಾಡ್ಬೋದು. ಬಟ್ ಎಸ್, ವಿ ಕ್ಯಾನ್ ಟ್ರೈ ಎವ್ರಿಥಿಂಗ್ ಇನ್ ಎ ಸ್ಮಾಲರ್ ಕ್ವಾಂಟಿಟಿ ಅಂತ ಹೇಳ್ತೀನಿ. ಸೊ ಎಸ್, ಹಿಯರ್ ಇಟ್ಸ್ ಅವರ್ ಡೆಸರ್ಟ್ ಪ್ಲೇಟ್. ಹೀಗೆ ಡೆಸರ್ಟ್ ವಾಸ್
ಟೇಸ್ಟೆಡ್ ವೆರಿ ಡಿಲಿಷಿಯಸ್ ಅಂತ ಹೇಳ್ತೀನಿ. ಸೊ ಇಲ್ಲಿ ನಮ್ಗೆ ಈಗ ನೆಕ್ಸ್ಟ್ ನಾನ್ ತಗೊಂಡ್ಬಂದಿದ್ದೀನಿ ರೈಸ್ ಮತ್ತೆ ನೂಡಲ್ಸ್ ಫ್ರೈಡ್ ಐಟಮ್ಸ್ ಎಲ್ಲ ತಗೊಂಡ್ಬಂದಿದ್ದೀನಿ. ಇದು ಸೆಕೆಂಡ್ ಪ್ಲೇಟ್ ನಂದು. ಸೊ ಇಲ್ಲಿ ನಾವು ಎಲ್ಲಾ ವೆರೈಟೀಸ್ ಆಫ್ ಐಟಮ್ಸ್ ನ ತಿನ್ಬೋದು, ಲೈಕ್ ಫ್ರೈಡ್ ಐಟಮ್ಸ್, ರೈಸ್, ನೂಡಲ್ಸ್ ಎಲ್ಲಾ ತರ ಬುಫೆ ಅಲ್ಲಿ ಇರುತ್ತೆ. ಹಾಗೆ ಡೆಸರ್ಟ್ ಕೂಡ ನೋಡ್ತಾ ಇದ್ದೀರಲ್ಲ, ಡೆಸರ್ಟ್ ಫ್ರೂಟ್ಸ್ ಎಲ್ಲ ಇರುತ್ತೆ. ಸೊ ಇಷ್ಟೆಲ್ಲ ಐಟಮ್ಸ್ ನಾವೇನೋ ಟ್ರೈ ಮಾಡ್ಬೇಕು. ಇನ್ನು ಐಸ್ ಕ್ರೀಮ್ಸ್ ಇದೆ, ಸೊ ಐಸ್ ಕ್ರೀಮ್ ಕೂಡ ಟ್ರೈ ಮಾಡೋಣ ಅಂತೆ. ಸೊ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಸೊ ಮೈ ಹಸ್ಬೆಂಡ್ ಟ್ರೈಡ್ ಎ ಗ್ರಿಲ್ಡ್ ಐಟಮ್. ಸೊ ಇದರಲ್ಲಿ ನಾವು ಏನೇನೆಲ್ಲ ಕೊಟ್ಟಿದ್ವಿ ಅನ್ನೋದನ್ನ ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಸೊ ವೆರೈಟೀಸ್ ಆಫ್ ಮೀಟ್ ನ ನಾವು ಗ್ರಿಲ್ ಮಾಡೋದಕ್ಕೆ ಕೊಟ್ಟಿದ್ವಿ. ಇದೇನಿದು ಹೇಳಿ ನೀವು. ಸೊ ಇದರಲ್ಲಿ ಸ್ಟ್ರಿಮ್ಸ್ ಇದೆ, ಚಿಕನ್ ಇದೆ, ಆಮೇಲೆ ಕ್ರ್ಯಾಬ್ ಇದೆ, ಇದು ಮಸಲ್ ಸೂಪ್, ಆಮೇಲೆ ಇದು ಲ್ಯಾಮು, ಒಂದ್ ಕಡೆ ಜಿಬ್ರಾ ಇದೆ, ಆಮೇಲೆ ಜಿಂಕೆ ಇದೆ, ಆಮೇಲೆ ಜಿಂಕೆ, ಝೀಬ್ರಾ, ಮತ್ತೇನು ಜಿಂಕೆ, ಮಸಲ್. ಜಿಬ್ರಾ, ಇದು ಮಸಲ್ ಸೂಪ್, ಪ್ರಾನ್ಸ್ ಇದೆ, ಫಿಶ್ ಇದೆ, ಕ್ರ್ಯಾಬ್ ಇದೆ, ಮತ್ತೆ ಸ್ವಲ್ಪ ಇದು ವೆಜಿಟೇಬಲ್. ಓಕೆ, ಇದನ್ನೆಲ್ಲ ನಾವು ಗ್ರಿಲ್ಲಿಗೆ ಕೊಟ್ಟಿದ್ರಲ್ಲ ನೀವು? ಹೌದು, ನಾವು ಗ್ರಿಲ್ ಕೊಟ್ಟಿದ್ವಿ. ಅದ್ರ ಜೊತೆ ಸೋಯಾ ಸಾಸು, ಆಮೇಲೆ ಗಾರ್ಲಿಕ್, ಮತ್ತೆ ಏನಂತೀರ ನೀವು, ಜಿಂಜರ್, ಅದೆಲ್ಲ ಸ್ಪೈಸಸ್ ನ ಕೊಟ್ಟಿದ್ವಿ ಫ್ರೈ ಮಾಡೋದಕ್ಕೆ. ಸೊ ನಾನು ನೂಡಲ್ಸ್ ಮತ್ತೆ ರೈಸ್ ಎಲ್ಲ ಹಾಕಿಲ್ಲ, ಬೇಸಿಕಲಿ ಏನಂತೀರ ಮೀಟ್ ಮತ್ತೆ ಗೆಮುಲ್ ತಿಂತಾರೆ. ಓಕೆ, ಫ್ರೈ ಇಟ್ ಹೆಂಗಿದೆ ಹೇಳಿ, ಸ್ವಲ್ಪ ಫ್ರೈ ಮಾಡಿ. ಓಕೆ, ಟ್ರೈ ಇಟ್. ಸೊ ಫೈನಲ್ ಆಗಿ ನಾವು ಡೆಸರ್ಟ್ ನ ಟ್ರೈ ಮಾಡ್ತಾ ಇದ್ದೀನಿ. And cake. That is so delicious, yummy, satisfied. ಸೊ ನಾವು ಬಂದಿದ್ದೀವಿ ಇಲ್ಲಿ ವೈನಾರ್ಡ್ಗೆ. ಇಲ್ಲೆಲ್ಲ ಸಮ್ಮರ್ ಅಲ್ಲ, ಇವಾಗ ಗ್ರೋ ಆಗ್ತಾ ಇದೆ. ಸೊ ನಮಗೆ ವಿಂಟರಲ್ಲಿ ಗ್ರೇಪ್ಸ್ ಎಲ್ಲ ಸಿಗುತ್ತೆ. ಸೊ ಲೈಕ್ ಅಕ್ಟೋಬರ್ ನವಂಬರಲ್ಲಿ ನಮಗೆ ಗ್ರೇಪ್ಸ್ ಸಿಗುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಸಣ್ಣದ ತೋರಿಸ್ತೀನಿ ನೀವು. ನಾವು ಫುಲ್ ಲಂಚ್ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಇಲ್ಲಿ ವಯನಾಡಿಗೆ ಬಂದಿದ್ದೀವಿ. ಸೊ ಈ ವಯನಾಡ್ ಹೀಗೆ ಜರ್ಮನಿಯಲ್ಲಿ ಹೀಗೆ ಅಪ್ಸ್ಟೇರ್ಸಿಂದ ಹಾಕಿರ್ತಾರೆ. ಸೊ ಬನ್ನಿ ಮತ್ತೆ ಹೇಗೆಲ್ಲ ಇದೆ ಅಂತ ನಿಮಗೆ ಇಲ್ಲಿಂದ ಹೀಗೆ ತೋರಿಸ್ತಾ ಹೋಗ್ತೀನಿ. ಸೊ ಇಟ್ಸ್ ವೆರಿ ಬ್ಯೂಟಿಫುಲ್ ವ್ಯೂ. ನಾವು ನಮ್ಮ ಸಿಟಿಯಿಂದ ಒಂದು 5 ಕಿಲೋಮೀಟರ್ಸ್ ಹೊರಗಡೆ ಇದ್ದೀವಿ, ಲೈಕ್ 5 to 10 ಕಿಲೋಮೀಟರ್ಸ್. ಸೊ ಫೈನಲಿ ನಮ್ಮ ವೀಕೆಂಡ್ ಸ್ಯಾಟರ್ಡೇ ಏನೆಲ್ಲ ಸ್ಪೆಂಡ್ ಮಾಡಿದ್ವಿ ಅಂತ ನೀವು ಈ ಬ್ಲಾಗಲ್ಲಿ ನೋಡಿದ್ದೀರಾ. ನಿಮಗೆಲ್ಲ ಇಷ್ಟ ಆಗಿದರೆ ಈ ರೆಸ್ಟೋರೆಂಟ್
ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಮತ್ತು ಅದೆಲ್ಲ ಡಿಶಸ್ನ ನಾವು ಟ್ರೈ ಮಾಡಿದ್ದೀವಿ, ನೀವು ನೋಡಿದ್ದೀರಾ. ಮತ್ತು ಹೀಗೆ ಬರೋ ಎಂಟರ್ಟೈನಿಂಗ್ ವೀಡಿಯೋಸಿಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಮಿಸ್ ಮಾಡಬೇಡಿ. ಮತ್ತು ಏನೇನೆಲ್ಲ ಇದೆ ಜರ್ಮನಿಯಲ್ಲಿ ಅಂತ ನಿಮಗೆ ತೋರಿಸ್ತಾ ಹೋಗ್ತೀನಿ. ಅಂಟಿಲ್ ದೆನ್ ನೆಕ್ಸ್ಟ್ ವೀಡಿಯೋ. ಬಾಯ್ ಬಾಯ್ ಎಲ್ಲರಿಗೂ.